ಜೈ ಶ್ರೀರಾಮ್. ಎಲ್ರಿಗೂ ನಮಸ್ಕಾರ. ನಾನು ರವಿಕುಮಾರ್ ಎಮ್ಗೌಡ ಮಾತನಾಡ್ತಾ ಇರೋದು ಯಶವಂತಪುರ ವಿಧಾನಸಭಾ ಕ್ಷೇತ್ರ ಎಮ್ಗೆಪುರ ವಾರ್ಡಿಂದ. ನೋಡಿ ಸ್ನೇಹಿತರೆ, ಇದು ನಮ್ಮ ಕನಕಪುರ ರೋಡಿಂದ ಕೆಂಗೇರಿ ರೋಡ್ಗೆ ಹೋಗುವಂಥ ಡಬಲ್ ರೋಡ್ ಇದೆಯಲ್ಲ, ಗಾನಗಿರಿಪಳ್ಳಿಯ ಮತ್ತು ತಲಗಟ್ಪುರ ಸೆಂಟ್ರಲ್ಲಿ ಆ ರೋಡಲ್ಲಿ ಬರ್ತಕ್ಕಂಥ ಒಂದು ದೊಡ್ಡ ಮೋರಿ ಇದು. ನೋಡಿ ಯಾವ ಕಂಡೀಷನಲ್ಲಿದೆ ಅಂತ. ಇದ್ರ ಮೇಲೆ ಯಾವುದೇ ರೀತಿ ಸ್ಲ್ಯಾಬ್ ಅಳವಡಿಸಿಲ್ಲ. ಈಗ ಒಂದು 2 ವರ್ಷದಲ್ಲಿ ನಾನೊಂದು 2-3 ವೀಡಿಯೋ ಕೂಡ ಮಾಡಾಕಿದ್ದೆ. ಈ ರೀತಿ ಹಿಂಗೆ ಮೋರಿ ಈ ಕಂಡೀಷನಲ್ಲಿದೆ, ಇದ್ರ ಮೇಲೆ ಸ್ಲ್ಯಾಬ್ ಹಾಕಬೇಕು. ಯಾಕೆಂದರೆ ದನ ಕರುಗಳು ಓಡಾಡ್ತಿರ್ತವೆ, ಮಿಸ್ಸಾಗಿ ಏನಾದರೂ ಬಿದ್ದೋದ್ರೆ ಪಾಪ ಕೈ ಕಾಲು ಮುರಿದೋಗುತ್ತೆ, ಜೀವಗಳು ಹೊರಟೋಗ್ಬಿಡುತ್ತೆ. ಅದಕ್ಕಿಂತ ಮುಖ್ಯವಾಗಿ ಕೆಲವರು ಮದ್ಯಪ್ರಿಯರು, ಅಂದರೆ ರಾತ್ರಿ ಹೊತ್ತು ಮದ್ಯಪ್ರಿಯರು ಕೂಡ ಇಲ್ಲಿ ಓಡಾಡ್ತಿರ್ತಾರೆ. ಈ ಪದ್ಮಾಬಾರ್ ಹತ್ರ ರಾತ್ರಿ ಹೊತ್ತು ಒಂದು 10:30-11 ಗಂಟೆಯಲ್ಲಿ ಕೆಲವರೆಲ್ಲ ಕುಡಿದ್ಬಿಟ್ಟು ಹತ್ರ ದಾರಿ ಅಂತ ಈ ಕಡೆ ಪಾಪ ಓಡಾಡೋಕ್ಕೆ ಬರ್ತಾರೆ. ಅವ್ರು ಓಡಾಡಬೇಕಾದ್ರೂ ಮಿಸ್ಸಾಗಿ ಏನಾದರೂ ಮೋರಿ ಒಳಗೆ ಬಿದ್ದೋಗ್ಬಿಟ್ರೆ ಯಾರು ಜವಾಬ್ದಾರಿ ಹೇಳಿ? ದಯವಿಟ್ಟು ನಮ್ಮ ಯಶವಂತಪುರ ವಿಧಾನಸಭಾ ಕ್ಷೇತ್ರದ ಶಾಸಕರಲ್ಲಿ ಎಸ್ ಟಿ ಸಂಸಕರಲ್ಲಿ ಮನವಿ ಮಾಡ್ತಾಯಿದ್ದೀನಿ, ಹಾಗೂ ನಿಕಟಪೂರ್ವ ಸದಸ್ಯರಾದಂಥ ನಮ್ಮ ಎಮ್ಗೆಪುರ ವಾರ್ಡು ಆರ್ಯ ಶ್ರೀನಿವಾಸ್ ಅವರಲ್ಲೂ ಮನವಿ ಮಾಡ್ತಾಯಿದ್ದೀನಿ. ದಯವಿಟ್ಟು ಇದಕ್ಕೆ ಸ್ಲ್ಯಾಬ್ ಅಳವಡಿಸಿಸ್ಕೊಡ್ಬೇಕು ಅಂತ. ಇವತ್ತು ಬೆಳಗ್ಗೆ ಕೂಡ ನಾನು ಅವ್ರ ಹತ್ರ ಮಾತಾಡಿದೆ, ಆರ್ಯ ಶ್ರೀನಿವಾಸ್ ಅವ್ರ ಹತ್ರ. ನೋಡಿ ಈ ಥರ ಹಿಂಗಿದೆ, ಏನಾದರೂ ಅವಘಡಗಳು ಸಂಭವಿಸೋಕ್ಕೆ ಮುಂಚೆ ಇದಕ್ಕೊಂದು ಪರಿಹಾರ ಮಾಡಿಕೊಡಿ ಅಂತ ಅವ್ರು ಹ್ಞೂ ಅಂತ ಹೇಳಿದ್ದಾರೆ. ದಯವಿಟ್ಟು ಇದೊಂದು ಸಮಸ್ಯೆನ ಬಗೆಹರಿಸ್ಕೊಡ್ಬೇಕು ಅಂತ ನಾನು ಮನವಿ ಮಾಡ್ತಾಯಿದ್ದೀನಿ. ಮತ್ತು ಇಲ್ಲಿ ಎಲ್ಲ ರೀತಿ ಕಸಗಳು ತಂದು ಡಂಪ್ ಮಾಡ್ತಾಯಿದ್ದಾರೆ. ಸುಮಾರು ಕಸಗಳು, ನಾನು ಎಷ್ಟು ಸತಿ ಹೇಳಿದ್ರೂ ಗೊತ್ತಿಲ್ಲ, ಕೆಲವರೆಲ್ಲ ಈ ದೊಡ್ಡ ಲೋಡೇ ತಂದು ಹಾಕ್ಬಿಡ್ತಾರೆ ಇಲ್ಲೆಲ್ಲದೂ. ಈ ರೀತಿ ಮತ್ತೆ ಆಗಬಾರ್ದು. ಕನಕಪುರ ಇಂದ ಕೆಂಗೇರಿಗೆ ಹೋಗೋವಂಥ ಡಬಲ್ ರೋಡು ಸೆಂಟ್ರಲ್ಲಿ ಇರೋವಂಥದ್ದು ಇದು, ಗಾನಗಿರಿಪಳ್ಳಿ ಹತ್ರ. ದಯವಿಟ್ಟು ಇದಕ್ಕೊಂದು ಸೊಲ್ಯೂಷನ್ ಕೊಡಬೇಕು ಅಂತ ಮನವಿ ಮಾಡ್ತಾಯಿದ್ದೀನಿ. ಜೈ ಶ್ರೀರಾಮ್. ಎಲ್ರಿಗೂ ಒಳ್ಳೆಯದಾಗಲಿ.